ಮೂರನೇ ದಿನದ ಶೋಧ ಕಾರ್ಯ ಇದು. ನಿನ್ನೆ ತನಕ 5 ಪಾಯಿಂಟ್ಗಳಲ್ಲಿ ಕಾರ್ಯಾಚರಣೆ ನಡೆಯಿತು. ಇವತ್ತು 6ನೇ ಸ್ಥಳದಲ್ಲಿ ಗುಂಡಿ ಅಗೆಯೋ ಕಾರ್ಯ ಬೆಳಗ್ಗೆಯಿಂದ ನಡೀತಾ ಇತ್ತು, ಈಗ ಮುಗಿದಿದೆ. 6ನೇ ಸ್ಥಳವನ್ನ, ಈ 6ನೇ ಪಾಯಿಂಟ್ ಅನ್ನ ಸಂರಕ್ಷಿತ ಜಾಗ ಅಂತ ಗುರುತು ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ಇದು. ಸಂರಕ್ಷಿತ ಜಾಗ ಅಂತ ಗುರುತು ಮಾಡಲಾಗಿದೆ 6ನೇ ಪಾಯಿಂಟ್ ಅನ್ನು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಬೆಳಿಗ್ಗೆನಿಂದಲೂ ಕೂಡ 6ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಅಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕ ಹಿನ್ನೆಲೆ ಒಂದಷ್ಟು ಪ್ರೊಸೀಜರ್ ಇತ್ತು, ಅದನ್ನ ಈಗ ಮಾಡಿ ಮುಗಿಸಿದ್ದಾರೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ಈಗ 7ನೇ ಪಾಯಿಂಟಿಗೆ ಹೋಗ್ತಾರಾ? ಯಾಕಂದ್ರೆ ಇವತ್ತು ಮಳೆ ಕೂಡ ಸಿಕ್ಕಾಪಟ್ಟೆ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ 7ನೇ ಪಾಯಿಂಟ್ಗೆ ಹೋಗೋ ಚಾನ್ಸಸ್ ಎಷ್ಟಿದೆ? ಶ್ವೇತಾ, ಈಗಾಗಲೇ 6ನೇ ಜಾಗದಲ್ಲಿ ಅವಶೇಷಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅದನ್ನೆಲ್ಲವನ್ನ ತೆಗೆದುಕೊಂಡು FSLಗೆ ಕಳಿಸಲಾಗಿದೆ. ಈಗ ಮುಂದಿನ ಪ್ರಕ್ರಿಯೆ ಇರುವಂಥದ್ದು 7ನೇ ಸ್ಪಾಟ್ಗೆ ಹೋಗ್ತಾರಾ ಅನ್ನುವಂಥದ್ದು. ಈಗಾಗಲೇ SIT ಬಳಿ ಈ ಬಗ್ಗೆ ಮಾಹಿತಿ ಕೇಳಿದಾಗ ಇದು AC ಅವರ ನಿರ್ಧಾರಕ್ಕೆ ಬಿಟ್ಟದ್ದು ಅನ್ನುವಂಥದ್ದು. ಈಗಾಗಲೇ AC ಸ್ಟೆಲ್ಲಾ ವರ್ಗೀಸ್ ಅವರು ಜಾಗದಲ್ಲೇ ಇದ್ದಾರೆ, ಅವರು ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗಾಗಿ ತನಿಖೆಯ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆ. ಅಲ್ಲಿನ ಉತ್ಖನನ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಆಗಿ SIT ಮುಕ್ತಾಯಗೊಳಿಸಿದೆ. ಇನ್ನು ಅಲ್ಲಿ ಯಾವುದೇ ರೀತಿಯ ಉತ್ಖನನ ಪ್ರಕ್ರಿಯೆಗಳಿಲ್ಲ ಆ ಸ್ಪಾಟ್ ನಂಬರ್ 6ರಲ್ಲಿ. ಈಗ 7ನೇ ಜಾಗವನ್ನ ಉತ್ಖನನ ಮಾಡುವ ವಿಚಾರದಲ್ಲಿ ಈಗಾಗಲೇ 3.5 ಗಂಟೆ ಆಗ್ತಾ ಬಂತು. ಇನ್ನು ಉಳಿದಿರುವಂಥದ್ದು ಕೆಲವು ಗಂಟೆಗಳಷ್ಟೇ, 1-1.5 ಗಂಟೆ ಅವರಿಗೆ ಸಿಗಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಆ ಅವಧಿಯಲ್ಲಿ ಅವರು ಇನ್ನೊಂದು ಉತ್ಖನನ ಪ್ರಕ್ರಿಯೆಗೆ ಹೋಗ್ತಾರೆ. ಅವರ ಊಟದ ಅವಧಿ ಕೂಡ ಆಗಿದೆ, ಅಲ್ಲಿಗೆ ಊಟವನ್ನು ತರಿಸುವ ಕೆಲಸಗಳು ಕೂಡ ಆಗಿದೆ. ಊಟ ಮುಗಿದ ನಂತರ ಈ ಪ್ರಕ್ರಿಯೆಗಳನ್ನು ಮುಂದುವರಿಸ್ತಾರೆ. ಯಾಕಂದ್ರೆ ಆ ಒಂದು ಘಟನಾ ಸ್ಥಳ 6 ಏನಿದೆ, ಆ 6ರಲ್ಲೇ ಅನೇಕ ಅವರಿಗೆ ಕೆಲವೊಂದು ಕೆಲಸಗಳಿತ್ತು. ಅದನ್ನ ಸಂರಕ್ಷಿಸುವಂತ ಕೆಲಸಗಳಾಗಿರ್ಬೋದು, FSL ಟೀಮ್ ಅದನ್ನ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಕಾರ್ಯಗಳು ಆ ಒಂದು ಜಾಗದಲ್ಲಿತ್ತು. ಹಾಗಾಗಿ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಈಗ ಬಹಳ ಕುತೂಹಲಕಾರಿಯಾಗಿರುವಂಥದ್ದು. ಯಾಕಂದ್ರೆ ಇವತ್ತಿನ ದಿನಕ್ಕೆ ಒಂದೇ ಜಾಗವನ್ನು ಉತ್ಖನನ ಮಾಡಿ ಮುಗಿಸುವಂಥದ್ದು ಬಹುಶಃ ಬಹಳ ಅನುಮಾನ. 7ನೇ ಜಾಗವನ್ನು ಅವ್ರು ಮಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳಿರುವಂಥದ್ದು. ನಾಳೆ 8ಅನ್ನ ಮಾಡಬಹುದು, ಇವತ್ತು 7ನೇ ಜಾಗವನ್ನು ಉತ್ಖನನ ಮಾಡಬಹುದು. ಆದರೆ ಇಲ್ಲಿ ಮಳೆಯ ಪ್ರಮಾಣ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ, ಮಳೆಯ ತೀವ್ರತೆ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಕಾಡು ಪ್ರದೇಶಗಳಲ್ಲಿ ರಭಸವಾಗಿ ನೀರಿನ ಹರಿವು, ಅದರ ಜೊತೆಗೆ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಆ ನೇತ್ರಾವತಿ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ಇದರಿಂದ ಒಂದಷ್ಟು ಸಮಸ್ಯೆ ಆಗೋ ಸಾಧ್ಯತೆಗಳಿವೆ. ಯಾಕಂದ್ರೆ ಕಾಡುದಾರಿಯಲ್ಲಿ ಕಾರ್ಯಾಚರಣೆಗಳನ್ನು ಮಾಡಬೇಕು, ನೇತ್ರಾವತಿ ನದಿಯ ಕಾಡು ತೀರದಲ್ಲಿ ಕಾರ್ಯಾಚರಣೆಗಳನ್ನು ಮಾಡಬೇಕು. ಇಂತಹ ಸಂದರ್ಭಗಳಲ್ಲಿ ಒಂದಷ್ಟು ಸಮಸ್ಯೆಗಳಾಗೋ ಸಾಧ್ಯತೆಗಳಿವೆ. ಹಾಗಾಗಿ ಈ ಮಳೆಯ ತೀವ್ರತೆಗಳ ಮಧ್ಯೆ ಅವರು ಅದನ್ನ ಮುಂದುವರಿಸ್ತಾರ ಅಥವಾ ಪ್ರೊಸೀಜರ್ ಅನ್ನ ಇಲ್ಲಿಗೆ ಮುಗಿಸಿ ನಾಳೆಗೆ ಅದನ್ನ ಮುಂದೂಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸದ್ಯದ ಮಟ್ಟಿಗೆ ಆ ಜಾಗವನ್ನ ಉತ್ಖನನ ನಡೆಸಿದ ಜಾಗದಲ್ಲಿ ಅದನ್ನ ಒಂದು ಸಂರಕ್ಷಿತ ಜಾಗವಾಗಿ ಅದರ ಸುತ್ತಲೂ ಗ್ರೀನ್ ಕಲರ್ನ ಒಂದು ಪರದೆಯನ್ನ ಅಳವಡಿಸಿ ಅದನ್ನ ಮುಚ್ಚುವಂತ ಪ್ರಕ್ರಿಯೆಗಳಾಗಿದೆ. ಆ ಪ್ರಕ್ರಿಯೆಗಳನ್ನ ಆದ ನಂತರ ಅಲ್ಲಿ ಸೀಲ್ ಡೌನ್. ಭರತ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ರಾವ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸರಿ, ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ, ಏನ್ ಹೇಳ್ಬೇಕು ಅನ್ಸ್ತದೆ? ಏನೂ ಇಲ್ಲ, ನಿರೀಕ್ಷಿತವಾದಂತಹ ಬೆಳವಣಿಗೆ. ಯಾಕಂತ ಹೇಳಿದ್ರೆ ಏನು ಈಗ ಒಂದು ಸಿಕ್ಕಿದೆ ಅಂತ ಹೇಳುವಂತಹ ವರದಿಗಳು ಮಾಧ್ಯಮದ ಮೂಲಕ ಬರ್ತಾ ಇದೆಯಾ. ಹಿಂದಿನ ಹಲವಾರು ವರ್ಷಗಳ ಹಿಂದೆ ಯಾವುದೇ ವ್ಯವಸ್ಥೆಗಳು ಇಲ್ಲದಿದ್ದಾಗ ಈ ರೀತಿ ಬರಿ ಮಾಡಿರುವಂತದ್ದು ಕೂಡ ಇದೆ. ಹಾಗಿರುವಾಗ ಅದರಲ್ಲಿ ಒಂದೇನಾದ್ರೂ ಸಿಕ್ಕಿರಬಹುದು ಹೊರತು ಬೇರೆ ಏನೋ ಅದರ ಬಗ್ಗೆ ವಿಶೇಷವಾದಂತ ಕಲ್ಪನೆಗಳು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಾವು ನಿನ್ನೆ ಹೇಳಿದ್ದೇವೆ, ಆ ರೀತಿಯ ಇದರಲ್ಲಿ ಸಿಗ್ಲಿಕ್ಕೂ ಚಾನ್ಸಸ್ ಇದೆ, ಸಿಗ್ಬಹುದು ಅಂತ ಹೇಳಿದ್ದೇವೆ ಮೇಡಮ್. ಓಕೆ, ಸೊ ಹಾಗಾಗಿ ಈಗ ಇದು ಸಿಕ್ಕಿದೆ ಅಂದ ಮಾತ್ರಕ್ಕೆ ಏನೋ ಆಗಿದೆ ಅಂತ ಅನ್ಕೋಬಾರದು ಅಂತಿದ್ದೀರಿ? ಇಲ್ಲ, ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಸಿಕ್ಕಿರುವಂತದ್ದು 2 ಮೂಳೆ. 2 ಮೂಳೆ ಅಂತ ಹೇಳಿದ್ರೆ ಒಂದು ನದಿ ತೀರದ ಒಂದು ಕಲ್ಪನೆ ಮಾಡಿಕೊಂಡಾಗ ನದಿ ತೀರದಲ್ಲಿ ಮಣ್ಣಿನ ಹರಿವು, ನೀರಿನ ಹರಿವು, ಪ್ರಕೃತಿಯ ಬೇರೆ ಬೇರೆ ಬದಲಾವಣೆಗಳು ಮತ್ತು ಈ ಪ್ರವಾಹಗಳ ಒಂದು ಉಪಾಧಿಯಲ್ಲಿ ಆಗಿರುವಂತಹ ಬದಲಾವಣೆಗಳು ಇರಬಹುದು, ಅಥವಾ ಏನೋ ಅನಾಮಿಕ ವ್ಯಕ್ತಿ ಹೇಳ್ತಾನೆ ಅದು ಕೂಡ ಇರಬಹುದು. ಹಾಗಾಗಿ ಆ ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾದಂತ ವಿಷಯ ಮೇಡಮ್. ಓಕೆ, ಸೊ ಇನ್ನೂ ಇದೆ ಬಾಕಿ, ಯಾಕಂದ್ರೆ ಇನ್ನು 6 ಆಗಿರೋದು, ಇನ್ನು 13 ಇದೆಯಲ್ವಾ? ಖಂಡಿತ ಖಂಡಿತ. ನಮಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ SIT ತನಿಖೆ ಅಂತ ಹೇಳಿದಾಗ ಬಹಳ
ಸಂತೋಷವಾಗಿ ನಾವು ಸ್ವಾಗತಿಸಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನಾಥ ಶವದ ದಫನದ ಬಗ್ಗೆ ದಾಖಲೆಗಳು ಇದೆ. ಈ ಎಲ್ಲ ಏನೋ ಆಗಿದೆ, ಅದಕ್ಕೆ ಪೂರಕವಾದಂತಹ ದಾಖಲೆಗಳು ನಮ್ಮಲ್ಲಿ ಇರುವ ಕಾರಣ ನಮಗೇನು ಭಯದ ವಾತಾವರಣ ಇಲ್ಲ ಅಥವಾ ಬೇರೆ ಯಾವುದೇ ಮನಸ್ಸು ವಿಚಲಿತ ಆಗುವಂತ ಇದು ಇಲ್ಲ ಮೇಡಮ್. ಓಕೆ, ಸಂಗತಿಗಳು ಇಲ್ಲ. ಎಸ್, ಧರ್ಮಸ್ಥಳದ ಸ್ಥಳೀಯರು ಅಭಿಪ್ರಾಯ ಏನು ಅಂತ? ಯಾಕಂದ್ರೆ ಕೆಲವರು ಹೇಳ್ತಾರೆ SIT ತನಿಖೆ ಕೊಟ್ಟಿದ್ದು ಒಳ್ಳೇದು, ಯಾಕಂದ್ರೆ ಸುಮ್ಮನೆ ಆರೋಪಗಳು ಒಂದಷ್ಟು ವರ್ಷದಿಂದ ಕೇಳಿ ಬರ್ತಾ ಇದೆ, ಒಂದೇ ಸಲಕ್ಕೆ ತನಿಖೆ ಆಗ್ಲಿ, ಸತ್ಯ ಏನು ಅನ್ನೋದು ಹೊರಗಡೆ ಬರ್ಲಿ, ಯಾಕಂದ್ರೆ ಧರ್ಮಸ್ಥಳದ ಮೇಲೆ ಇಂಥ ಆರೋಪಗಳು ಬೇಡ ಅಂತ. ಖಂಡಿತ ಮೇಡಮ್, ಖಂಡಿತ. ಸೊ ನಿಮ್ಮ ಅಭಿಪ್ರಾಯ ಕೂಡ ಅದೇ, ಒಂದ್ಸಲ ತನಿಖೆ ಆಗ್ಬಿಡ್ಲಿ ಅಂತ ಹೇಳ್ತಿದ್ದೀರಿ? ತನಿಖೆ ಆಗ್ಬೇಕಲ್ಲ ಮೇಡಮ್. ಯಾಕಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆಸಕ್ತಿಯಿಂದ SIT ರಚನೆ ಮಾಡಿದ್ದಾರೆ. ಅವರ ಒಂದು ದೂರಗಾಮಿ ಯೋಚನೆಗಳು ಮತ್ತು ಒಂದು ಜನಗಳ ನಾಡಿ ಮಿಡಿತಕ್ಕೆ ಮತ್ತು ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟು ಮಾಡಿದ್ದಾರೆ. ಹಾಗಿರುವಾಗ ತನಿಖೆ ಬಹಳ ಪಾರದರ್ಶಕವಾಗಿ ಮತ್ತು ಕಟ್ಟುನಿಟ್ಟಿನ ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರಲೇಬೇಕು ಮೇಡಮ್. ಆ ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಮ್ದು ಆಗಿರ್ಬೇಕು ಅಷ್ಟೇ ಮೇಡಮ್. ಯಾರೋ ಒಬ್ಬ ವ್ಯಕ್ತಿ ಹೊರಗಡೆ ಬಂದು ಧರ್ಮಸ್ಥಳದ ಸುತ್ತಮುತ್ತ 100 ಶವ ಹೂತಿದೀನಿ, ಇಂಥದ್ದೆಲ್ಲ ನಡೆದಿದೆ ಇಲ್ಲಿ ಅಂತ ಸುಖ ಸುಮ್ಮನೆ ಹೇಳೋದಿಲ್ಲ, ಏನೋ ನಡೆದಿದೆ ಅಂತ ಹೇಳೋರ ಒಂದು ಗುಂಪು ಕೂಡ ಇರುತ್ತೆ ಅಂತ ಅಭಿಪ್ರಾಯಗಳು ಬರ್ತದೆ ಮೇಡಮ್. ನೀವು ಹೇಳ್ತಾ ಇರುವಂತದ್ದು ಖಂಡಿತವಾಗಿ, ಆದ್ರೆ ನನಗೆ ಕಾನೂನಿನ ಅಷ್ಟು ಅರಿವಿಲ್ಲ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಇದೆ ಇಲ್ಲಿ ಇದೆ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಅದರ ಬಗ್ಗೆ ತನಿಖೆ ತೀವ್ರತರವಾದದ್ದು ಯಾಕೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನಲ್ಲಿ ಮೂಡಿದಂತ ಒಂದು ಪ್ರಶ್ನೆ. ಆದ್ರೂ ಸತ್ಯಾನ್ವೇಷಣೆಯ ಪಥದಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಸರಿ. ಯಾಕಂತ ಹೇಳಿದ್ರೆ ಅದರಿಂದ ಸತ್ಯ ಹೊರಗೆ ಬಂದ್ರೆ ಆಯ್ತು. ಆ ತನಿಖೆಯ ಹಂತಗಳು ಪೊಲೀಸ್ ಇಲಾಖೆ ಮತ್ತು ಅದಕ್ಕೆ ಆದಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಅದನ್ನು ಕೂಡ ನಾವು ಗೌರವಿಸ್ತೇವೆ, ಅದನ್ನು ಕೂಡ ಸ್ವಾಗತಿಸ್ತೇವೆ. ಆಮೇಲೆ ಯಾವುದೋ ವ್ಯಕ್ತಿ ಅಂತ ಹೇಳುವಂತ ವ್ಯಕ್ತಿಯು ಕೂಡ ಯಾರು ಅಂತ ಹೇಳುವಂತದ್ದು ನಮಗೆ ಈಗ ಯಕ್ಷ ಪ್ರಶ್ನೆ ಆಗಿದೆ ಮೇಡಮ್. ಓಕೆ, ಆ ವ್ಯಕ್ತಿ ಗೊತ್ತಾಗಿದ್ಯಾ? ಯಾಕಂದ್ರೆ ಕೆಲವು ಸ್ಥಳೀಯರು ಹೇಳ್ತಾರೆ ಆ ವ್ಯಕ್ತಿ ಯಾರು ಅನ್ನೋದು ಅಲ್ಲಿನ ಸ್ಥಳೀಯರಿಗೆ ಗೊತ್ತಿದೆ, ದೂರು ಕೊಟ್ಟಂತಹ ಆ ವ್ಯಕ್ತಿ, ಯಾಕಂದ್ರೆ ಆತ ಅಲ್ಲಿ ಕೆಲಸ ಮಾಡಿದ್ದ ಅಂತ. ಅದೇ ಸ್ಥಳೀಯರ ಅಭಿಪ್ರಾಯಗಳು ಮತ್ತು ಬಾಯಿಯಿಂದ ಬಾಯಿಗೆ ಮಾತಿನಿಂದ ಮಾತಿಗೆ ಹೋಗ್ತಾ ಇರುವಂತ ಒಬ್ಬ ವ್ಯಕ್ತಿ. ಅವನು ತುಂಬಾ ವರ್ಷಗಳ ಹಿಂದೆ ಇಲ್ಲಿ ಅದೇ ಪರಿಸರದಲ್ಲಿ ಸ್ವಚ್ಛತಾ ಕೆಲಸವನ್ನು ಮಾಡ್ತಾ ಇದ್ದ. ಆಮೇಲೆ ಪಂಚಾಯಿತಿಯ ಈ ತರದ ಅನಾಥ ಶವ ದಫನಕ್ಕೆ ಅವನ ಸಹಕಾರವನ್ನು ಕೂಡ ಕೇಳಲು ಆಗ್ತಾ ಇತ್ತು ಅಂತ ಹೇಳುವಂಥದ್ದು ಕೂಡ ಬಾಯಿಂದ ಬಾಯಿಗೆ ಮತ್ತು ಮಾತಿನಿಂದ ಮಾತಿಗೆ ಬರ್ತಾ ಇದೆ. ಸಾರ್ವಜನಿಕರು ಕೂಡ ಮಾತಾಡ್ತಾ ಇದ್ದಾರೆ. ಅವನು ಕೂಡ ಇದರಲ್ಲಿ ಇದ್ದಂತಹ ವ್ಯಕ್ತಿ, ಆ ವ್ಯಕ್ತಿಗೆ ಒಂದು ಚರಿತ್ರೆಯನ್ನು ಕೂಡ ಜನಗಳು ಮಾತಾಡ್ತಾ ಇದ್ದಾರೆ ಮೇಡಮ್. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮುಳುಗು ತಜ್ಞ ಆಗಿದ್ದ. ಬಹಳ ಏನೋ ಪಾಪ ಈಜು ಬಾರದ ವ್ಯಕ್ತಿಗಳು ಮುಳುಗಿರ್ತಾರೋ ಆ ಮುಳುಗಿದ ಬಾಡಿಯಲ್ಲಿ ಅಥವಾ ಶವವಾದಂತ ಬಾಡಿಯಲ್ಲಿ ಅದರಲ್ಲಿರುವಂತ ವಸ್ತುಗಳನ್ನು ಅಪಹರಿಸಿದ್ದ ಅಂತ ಹೇಳ್ತಾರೆ. ಅಥವಾ ಅಲ್ಲಿರುವಂತ ಬೇರೆ ಬೇರೆ ಯಾತ್ರಿಕರ ಕಾಣೆ ಆಗಿರುವಂತದನ್ನು ಕೂಡ ಹೇಳ್ತಾರೆ. ಹಾಗಾಗಿ ಇವನು ಕ್ಷೇತ್ರದ ಈ ಒಂದು ಇದರಲ್ಲಿ ಕೆಲಸ ಮಾಡಿಕೊಂಡಿದ್ದು ಕ್ಷೇತ್ರದ ವ್ಯವಸ್ಥೆಗೆ ಶಿಸ್ತಿಗೆ ಸರಿದದೇ ಇರುವಂತಹ ವ್ಯಕ್ತಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಅವನ ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಏನು ಅವನಿಗೆ ಸಿಗಬೇಕಾದಂತ ಏನು ಕೊನೆಯ ಹಣಗಳು ಮೊಬೈಲ್ಗಳು ಸ್ಥಳದಿಂದ ಹೊರಗಡೆ ಹಾಕಿದ್ರು. ಅದು ನೀವು ಹೇಳ್ತಾ ಇದ್ರಿ ಆತ ಕಳ್ಳತನ ಮಾಡ್ತಾ ಇದ್ದ, ಕೆಲವು ಶವಗಳ ಮೇಲೆ ಇದ್ದಂತ ಚಿನ್ನಗಳನ್ನ ಕೂಡ ಕಳ್ಳತನ ಮಾಡ್ತಾ ಇದ್ದ. ಇದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವಗೌಡ ಅವರು ಮಾತಾಡ್ತಾ ಇರುವಾಗ್ಲೂ ಕೂಡ ಹೇಳ್ತಾ ಇದ್ರು. ಅಥವಾ ಆ ಸಿಟ್ಟಿಗೇನಾದ್ರೂ ಅವರು ಈ ತರ ಮಾಡಿರ್ಬೋದು ಅಂತ ಅನ್ಸ್ತಾ ಇದೆಯಾ? ಅಂದ್ರೆ ಆ ತರ ಏನಾದ್ರು ಸ್ಥಳೀಯರು ಮಾತಾಡ್ತಿದ್ದಾರಾ? ಸ್ಥಳೀಯರು ಆ ವ್ಯಕ್ತಿಯ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ಸ್ವಚ್ಛ ಚಾರಿತ್ರದ ವ್ಯಕ್ತಿ ಅಲ್ಲ ಅವನು ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ. ಅವನು ಈ ರೀತಿಯ ಬೇರೆ ಬೇರೆ ಈ ರೀತಿಯ ಸಣ್ಣ ಸಣ್ಣ ಮಾನಸಿಕ ಸ್ಥಿತಿಯ ಕೆಲಸಗಳನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಮೇಡಮ್. ಹಾಗಾಗಿ ಸ್ಥಳೀಯರ ಅಭಿಪ್ರಾಯಗಳು ಕೂಡ ಅದು ಅನುಭವದ ಅಭಿಪ್ರಾಯ, ಅವರು ಕೂಡ ಸುಖ ಸುಮ್ಮನೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸ್ಥಳೀಯರ ಮಾತು ಕೇಳುವಾಗ ನನಗೆ ಅದು ಎಲ್ಲೋ ಹೌದು ಅಂತ ಅನಿಸ್ತಾ ಇದೆ ಮೇಡಮ್. ನಿಮಗೆ ವೈಯಕ್ತಿಕವಾಗಿ ಈ ವ್ಯಕ್ತಿ ಪರಿಚಯ ನೋಡಿದ್ದು ಎಲ್ಲ ನೆನಪಿಲ್ಲ ಹಾಗಾದ್ರೆ?
ನನಗೆ ಯಾಕಂದ್ರೆ ಮುಖಗವಸು ಹಾಕಿದ್ದಾರೆ, ಮತ್ತೆ SIT ತನಿಖೆಯ ಭಾಗದಲ್ಲಿ ಇದ್ದಾರೆ, ಅನಾಮಿಕ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಕಾನೂನು ಚೌಕಟ್ಟನ್ನು ಮೀರಿ ಆ ವ್ಯಕ್ತಿಯನ್ನು ಅವನೇ ಇವನೇ ಅಂತ ಹೇಳಕ್ಕೆ ನನ್ನ ಒಂದು ಇದು ಕೂಡ ಒಪ್ಪುದಿಲ್ಲ, ಬುದ್ಧಿಮತ್ತೆ ಒಪ್ಪುದಿಲ್ಲ ಮೇಡಮ್. ಓಕೆ, ಸೊ ಆ ವ್ಯಕ್ತಿ ಹೇಳೋದು ಒಂದೊಂದು ಗುಂಡಿಲಿ 6-8 ಶವ ಹಾಕಿದೀನಿ ಅಂತ ಅನ್ಸುತ್ತಾ? ಹಾಗೆ ಅಂತದ್ದೇನಾದ್ರೂ ಆಗಿರ್ಬೋದು ಅಂತ? ಇಲ್ಲ, ಅದೆಲ್ಲ ನೋಡಿ ಕಥೆ ಕಲ್ಪನೆಗಳನ್ನು ಊಹಾಪೋಹಗಳನ್ನು ಹೇಳ್ಬೋದು. ಅವನು ಆ ರೀತಿ ಆಗುವಾಗ ಸೆಟದು ನಿಲ್ಬೋದಿತ್ತು. ಅವನಿಗೂ ಒಂದು ಅವಕಾಶಗಳಿದೆ, ಅಥವಾ ಅವನಿಗೂ ಸಂಬಂಧಪಟ್ಟ ಇಲಾಖೆಗಳಿದೆ, ಅವನು ಕೂಡ ಪೊಲೀಸ್ ಇಲಾಖೆಗೆ ತಿಳಿಸ್ಬೋದಿತ್ತು, ಅಥವಾ ಉನ್ನತ ಅಧಿಕಾರಿಗೆ ತಿಳಿಸ್ಬೋದಿತ್ತು. ಅವನಿಗೆ ಆ ದಿನದಲ್ಲಿ ಕಾಲಾವಕಾಶ ಇದೆಯಲ್ಲ ಮೇಡಮ್. ಆದ್ರೆ ಈ ದಿನದಲ್ಲಿ ಹೊಂಚು ಹಾಕಿಕೊಂಡು ಕ್ಷೇತ್ರದ ವಿರುದ್ಧದ ಒಂದು ಬಣದಲ್ಲಿ ಗುರುತಿಸಿಕೊಂಡು ಇದು ಮಾಡ್ತಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಏನೋ ಒಂದು ಹಿಡನ್ ಎಜೆಂಡಾ ಇದೆ, ಅಥವಾ ಏನೋ ಒಂದು ದುರಾಲೋಚನೆ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇಡಮ್. ಓಕೆ, ಈಗ ಈ ಅನಾಮಿಕ, ಈ ದೂರುದಾರ ಏನಿದ್ದಾನೆ, ದೂರು ಕೊಟ್ಟಿದ್ದಾನೆ, ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದಾನೆ, ಇದ್ರ ಹಿನ್ನೆಲೆ ಏನ್ ಕಾರಣ ಇರ್ಬೋದು? ಅದ್ರ ಬಗ್ಗೆ ಏನಾದ್ರೂ ಸ್ಥಳೀಯ ಮಟ್ಟದಲ್ಲಿ ಮಾತಾಡ್ತಾ ಇದೆಯಾ? ಯಾಕಂದ್ರೆ ಈತ ಯಾರು ಏನು ಅನ್ನೋದು ಗೊತ್ತಾಗಿದೆ, ಆದ್ರೆ ಈತ ಇಷ್ಟು ದೊಡ್ಡ ಸ್ಟೆಪ್ ಇಡೋದಕ್ಕೆ, ಇಷ್ಟು ದೊಡ್ಡ ಆರೋಪನ ಒಂದು ಸ್ಥಳದ ಬಗ್ಗೆ ಮಾಡೋದಕ್ಕೆ ಹೇಗೆ ಧೈರ್ಯ ಬಂತು? ಯಾರಿದ್ದಾರೆ, ಏನು ಏನಾದ್ರೂ ಧೈರ್ಯ ಕೊಡುವ ತಂಡ, ಧೈರ್ಯ ಕೊಡುವ ವ್ಯಕ್ತಿಗಳು, ಧೈರ್ಯ ಕೊಡುವ ಅನುಭವಿಗಳು ಇರುವಾಗ ಏನಾಗುತ್ತೆ ಮೇಡಮ್? ಕೊನೆಯ ಹಂತದ ತನಿಖೆಗಳೆಲ್ಲ ಆದ ಮೇಲೆ ಅವರ ವೈಯಕ್ತಿಕ ಕಾಲಬುಡಕ್ಕೆ ಬರುವಾಗ ಅವರಿಗೆ ಸತ್ಯದ ಅರಿವಾಗ್ತದೆ. ನನ್ನ ಕೊರಳಿಗೆ ಇದು ಸುತ್ತುಕೊಳ್ತಾ ಇದೆ ಅಂತ ಹೇಳಿ. ಈಗ ಏನು ಗೊತ್ತಾಗ್ತದೆ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಆಮಿಷದ ಮೂಲಕ ಮಾಡಿರ್ಲಿಕ್ಕೂ ಅವಕಾಶಗಳಿದೆ ಅಂತ ಹೇಳಿ ಸ್ಥಳೀಯರು ಮಾತಾಡ್ತಾ ಇದ್ದಾರೆ ಮೇಡಮ್. ಓಕೆ, ಸೊ ಏನೇ ಇರ್ಲಿ ತನಿಖೆ ಆಗ್ಬೇಕು, ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕು ಅಂತ. ಖಂಡಿತ ಮೇಡಮ್, ನನಗೆ ನಿಮ್ಮ ಮಾಧ್ಯಮದವರ ಬಗ್ಗೆ ತುಂಬಾ ಗೌರವ ಇದೆ, ತುಂಬಾ ಭರವಸೆ ಇದೆ. ಯಾಕಂದ್ರೆ ಸತ್ಯಾನ್ವೇಷಣೆಯ ನಿಟ್ಟಿನಲ್ಲಿ ನೀವೆಲ್ಲ ಒಳ್ಳೆ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಿ. ಖಂಡಿತವಾಗಿ ಸತ್ಯದ ವರದಿ ಬರ್ತದೆ, ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳುವ ಭರವಸೆ ಇದೆ. ಎಸ್, ಈ ತರದ ಆರೋಪಗಳು ಬರುತ್ತಲ್ಲ, ಇದೇನಾದ್ರೂ ಪರಿಣಾಮ ಬೀರ್ತಾ ಇದೆ ಧರ್ಮಸ್ಥಳದ ಮೇಲೆ, ಕ್ಷೇತ್ರಕ್ಕೆ ಬರುವಂತ ಭಕ್ತರ ಮೇಲೆ ಅಂತ ಅನ್ನಿಸ್ತಿದ್ಯಾ? ಭಕ್ತರ ಮೇಲೆಗಿಂತಲೂ ಭಾವನೆಗಳ ಮೇಲೆ ಘಾಸಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ, ಅಲ್ಲಿಯ ಮಂಜುನಾಥ ಸ್ವಾಮಿ, ಅಲ್ಲಿಯ ಬೇರೆ ಬೇರೆ ದೇವರುಗಳ ದೈವಗಳ ನಾಡಾಗಿರುವ ಕಾರಣ ಅದಕ್ಕೊಂದು ಪ್ರತಿಷ್ಠಿತವಾದಂತ ಭಾವನೆಗಳ ಜೊತೆಗೆ ಜನಗಳ ಒಂದು ಸ್ಪಂದನೆ ಇರುವಂತದ್ದು. ಹಾಗಾಗಿ ಕ್ಷೇತ್ರದ ಬಗ್ಗಿನ ಈ ರೀತಿಯ ಹೆಸರುಗಳು ಬಂದಾಗ ಬರದೇ ಇರುವಂತ ಭಾವನೆ ಇಲ್ಲ, ಅವರಿಗೆ ನೋವಾಗುವಂತ ಭಾವನೆಗಳು. ನಾವು ಶ್ರದ್ಧೆಯಿಂದ ಇಷ್ಟು ವರ್ಷ ಪೂಜಿಸ್ತಾ ಇರುವಂತಹ ದೇವಸ್ಥಾನ, ಧರ್ಮಕ್ಷೇತ್ರಕ್ಕೆ ಪೂಜ್ಯರಿಗೆ ಈ ರೀತಿ ಆಗ್ತಾ ಇದೆ ಅಲ್ವಾ ಅಂತ ಹೇಳುವ ನೋವಿನಿಂದ ಒಂದಷ್ಟು ಜನ ಮನ ನೊಂದಿದ್ದಾರೆ. ಯಾಕಂತ ಹೇಳಿದ್ರೆ ಅದನ್ನು ಯಾವ ದೂರುದಾರನು ಅಥವಾ ಯಾವುದು ಈ ವಿಷಮ ತಂಡ ಪೂರ್ತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಭಾವನೆಗಳ ಡ್ಯಾಮೇಜ್ ಆಗಿದೆ ಅಲ್ವಾ ಮೇಡಮ್. ಇನ್ನಷ್ಟು ಅದಾಗದೆ ಇರಲಿ, ತನಿಖೆ ಆಗ್ಲಿ, ಸತ್ಯ ಏನು ಅನ್ನೋದು ಹೊರಗಡೆ ಬರ್ಲಿ ಅಂತೀರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.